ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿರುವ ಸ್ಥಳದ ವಿರುದ್ಧ ತಾಳಿಕೋಟೆ ಪಟ್ಟಣದಲ್ಲಿ ಭುಗಿಲೆದ್ದ ಜನಾಕ್ರೋಶ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ರವಿವಾರ 26ನೇ ದಿನಕ್ಕೆ ಕಾಲಿಟ್ಟಿದ್ದು, ಬಸವೇಶ್ವರ ವೃತ್ತ ಹೋರಾಟದ ಕೇಂದ್ರವಾಗಿಯೇ ಅಲ್ಲದೆ ಜನರ ನ್ಯಾಯ ಹೋರಾಟದ ಸಂಕೇತವಾಗಿ ರೂಪಾಂತರಗೊಂಡಿದೆ. ಈ ಹೋರಾಟಕ್ಕೆ ಇದೀಗ ಬಣಜಿಗೆ ಸಮಾಜದಿಂದ ತಾಳಿಕೋಟಿ ವತಿಯಿಂದ ಘೋಷಣಾತ್ಮಕ ಹಾಗೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದ್ದು, ಸಮಾಜದ ಹಿರಿಯರು, ಯುವಕರು, ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಹೊಸ ತಿರುವು ನೀಡಿದರು. ಪ್ರಜಾಸೌಧ ಪಟ್ಟಣದಲ್ಲೇ ನಿರ್ಮಿಸಬೇಕು ಎಂಬ ಒಂದೇ ಬೇಡಿಕೆಯನ್ನು ಗಟ್ಟಿಯಾಗಿ ಪ್ರತಿಧ್ವನಿಸಲಾಯಿತು. ಕ್ಷೇತ್ರದೊಡೆಯ ಶ್ರೀ ಗುರು ಕಾಕತರನ್ನ ದಿನಕರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಿದ್ದಲಿಂಗದೇವರನ್ನ ಮನದಲ್ಲಿ ನಡೆಯುತ್ತಾ ಈ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಇಲ್ಲಿ ಏನು ನಮ್ಮ ಸಮಾಜದವರೆಲ್ಲರೂ ಕೂಡಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಮೊದಲು ಸ್ವಾಗತವನ್ನು ಬಯಸಿ, ಇಲ್ಲಿವರೆಗೆ ಈ ತಾಳಿಕೋಟೆ ತಾಲೂಕಾ ಸಮಿತಿಯವರು ಈ ಪ್ರಜಾಸೌಧದ ಬಗ್ಗೆ ಅಂದರೆ ತಾಳಿಕೋಟೆಯಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲಿಕ್ಕೆ ಏನೋ ಒಂದು ನಿರ್ಣಯ ತಗೊಂಡಿದ್ದಾರೆ. ತರಾತುರಿಯಲ್ಲಿ ತೆಗೆದುಕೊಂಡದ್ದು ಅಂತ ಎಲ್ಲರಿಗೂ ಕಂಡು ಬರ್ತಾ ಇದೆ. ಈ ವಿಷಯವಾಗಿ ಇಲ್ಲಿವರೆಗೆ ನಮ್ಮ ರವಿ ಕಟ್ಟಿಮೇಡಿಯವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಸ್ಮರಿಸುತ್ತಾ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು 26ನೇ ದಿನ ನಮ್ಮ ಸಮಾಜನೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದೆ. ಈಗಾಗಲೇ ನಾವು ಶಾಸಕರು ತಾಳಿಕೋಟೆಯಲ್ಲಿ ಇಲೆಕ್ಷನ್ ಬಂದಾಗ ಯಾವ ರೀತಿ ನಾವು ಮನೆ ಮನೆಗೆ ಹೋಗಿ ಕೈ ಮುಗಿದು ಓಟಲ್ಲಿ ಕೇಳ್ತಿದ್ದೆವು, ಅದೇ ವಿಧಾನಸೌಧ ಮಾಡುವ ಹೊತ್ತಾಗ ನಮ್ಮ ಊರಿನಲ್ಲಿ ಹಿರಿಯರಿಗೆ ಕರೆದು ಕೈ ಮುಗಿದು ಕುಂತು ಯಾಕೆ ಕೇಳಿಲ್ಲ? ಈ ಮಾತನ್ನು ತಾಳಿಕೋಟೆ ಹಿರಿಯರಿದ್ರು ಇಲ್ಲಿ ಒಬ್ಬರಿಗೆ ತೀರ್ಮಾನ ತಗೊಳ್ಳೋಕೆ ಅವಶ್ಯಕತೆ ಇಲ್ಲಿರು. ಯಾವ ರೀತಿ ನಾವು ಓಟ್ ಕೇಳಕ್ ಹೋಗ್ತೀವಿ ಎಲ್ಲ ಮನೆಗೆ, ಅದೇ ರೀತಿನೇ ನಾವು ಹಿರಿಯರಿಗೆ ಎಲ್ಲರಿಗೂ ಕೂಡಿಸ್ಕೊಂಡು ಎಲ್ಲ ಸಮಾಜದವರಿಗೆ ಕೇಳಿಕೊಂಡು ನಾವು ಇಂಥದ್ದು ಮಾಡಿದರೆ ಸರಿಯಾಗುತ್ತಾ ಅಂತ ಎಲ್ಲ ಗಣ್ಯರಿಗೆ ಕರೆದು ಕೇಳಬೇಕಾಗಿತ್ತು. ಇದು ನನ್ನ ವೈಯಕ್ತಿಕ ವಿಚಾರ. ಇದು ಯಾವ ರಾಜಕಾರಣಿನೂ ಅಲ್ಲ. ಇದು ಊರಿನ ಕೆಲಸ. ಇದು ದಾದಾರ್ ಒಬ್ಬರದೇ ಅಲ್ಲ, ಇವತ್ತು ಇವ್ರದಲ್ಲ ಅವ್ರದಲ್ಲ, ಎಲ್ಲ ಸಮಾಜದವ್ರದಾರ, ಎಲ್ಲ ಪಕ್ಷದವರು ಕೂಡಿ ಇದನ್ನು ನಾವು ತೀರ್ಮಾನ ತಗೊಂಡು ಕಿಶನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾರ ನಮ್ಮ ಸ್ವಂತಕ್ಕಲ್ಲ. ಈಗ ಆ ಜಾಗವನ್ನು ಅಲ್ಲೇ ಸರ್ಕಾರ ನನಗೇನು ಕಮ್ಮಿ ಬಿದ್ದಿಲ್ಲ ಅಂತ ಕೇಳಬೇಕಾಗಿಲ್ಲದು. ಸರ್ಕಾರ ದಾನ ಕೊಡುವಂತ ಏನೂ ಕೇಳಿಲ್ಲ. ಇಡೀ ರಾಜ್ಯ ತುಂಬಾನೇ ಸರ್ಕಾರದ್ದು ತಮ್ಮ ಅನುದಾನಗಳನ್ನು ಕೊಡ್ತಾರೆ ಎಲ್ಲ ಕಡೆ. ಸರ್ಕಾರಕ್ಕೆ ಏನು ಜಾಗ ಕೇಳಿಲ್ಲ, ಸರ್ಕಾರಕ್ಕೆ ರಗಡ ಜಾಗ ಇದೆ. ಈ ಜಾಗವನ್ನು ತಾವು ಮಾಡ್ಕೊಂಡಿದ್ದಾರೆ. ಈ ಜಾಗವನ್ನು ಇನ್ನಿತರ ಜಾಗಗಳು ರಗಡದವು. ಶಾಸಕರ ಮನೆಯೇ ಬೆಂಗಳೂರಾಗ ಕೆರೆ ಒಳಗಿದೆ. KEB ಕಟ್ಟಿದ್ದು ಇಲ್ಲದೊಳಗ ಇವೆಲ್ಲ ಜಾಗಗಳು ನಾವು ಕೇಳಿ ಕಿಶಿಂದ ಹಿರಿಯರನ್ನು ಕೂಡ್ಕೊಂಡು ನಾವೆಲ್ಲರೂ ಕೂಡಿ ಸಮ್ಮತದಿಂದ ಹೊಸರು ಕೂಡ್ಕೊಂಡು ಕಿಶಿಂದ ಅದನ್ನ ಬಗೆಹರಿಸಿ ಮಾಡಿದ್ರೆ ಅದನ್ನ ಕೆಲಸ ಸರಳ ಆಗ್ತಾ ಇತ್ತು. ಇದರೊಳಗೆ ಯಾವ ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಈ ನಮ್ಮ ಸಮಾಜದ ಸಪೋರ್ಟ್ ಅನ್ನು ಯಾವಾಗಲೂ ಬೇಡವಾಗಿ ಕೊಡ್ತೇವೆ ಅಂತೇಳಿ ಈ ಸಮಿತಿಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹೋರಾಟ ಸಮಿತಿಗೆ ಅವೇನು ಆರೋಪ ಪ್ರತ್ಯಾರೋಪಗಳು ನಡೆದವು ಅದಕ್ಕೆ ಏನೂ ಸಂಬಂಧ ಇರುವುದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಅಂದ್ರೆ ಜಗದೀಶ್ ಶೆಟ್ಟರ್ ಸರ್ಕಾರದ ಸಾಹೇಬರು ನಮಗೆ ತಾಲೂಕು ಮಾಡಿಕೊಟ್ಟದ್ದು ನೀವು ಒಬ್ಬರಿಗೊಬ್ಬರು ಕೆರಚಾಡ್ಲಿಕ್ಕೆ ಅಲ್ಲ. ತಾಲೂಕಾ ಕಚೇರಿಗಳಾಗಲಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಪ್ರತಿಯೊಂದು ತಾಲೂಕಿಗೆ ಜನರು ತಮ್ಮದೇ ಆದಂತ ಒಂದು ತಾಲೂಕು ಪಡೀಲಿ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತಾಲೂಕು ಮಾಡಿದ್ರು ಬಿಜಾಪುರ ಜಿಲ್ಲೆಯಲ್ಲಿ ಅವರು ಸಾಹೇಬರು. ಇನ್ನೊಂದು ಹೆಗ್ಗಳಿಕೆ ಏನಪ್ಪಾ ಅಂತಂದ್ರೆ ಆ ಸಾಹೇಬರು ಇವತ್ತು ಪಣಿಕೇರ್ ಸಮಾಜದವರ ಇವತ್ತು ಪಣಿಕೇರ್ ಸಮಾಜದ ಬಂಧುಗಳೇ ಇರಬೇಕು ಅಂತಾರೆ. ಇದು ಕೂಡ ನಮ್ಮ ಅಭಿಮಾನದ ವಿಷಯ. ಇದಷ್ಟಲ್ಲದೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕೆಲವೊಬ್ರು ಹೋಗಿದ್ರು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಬ್ಬರು ನಾಯಕರು ಈ ಹೋರಾಟ ಸಮಿತಿಯ ಇರ್ತಕ್ಕಂಥ ಹಿರಿಯರಿಗೆ, ಪದಾಧಿಕಾರಿಗಳಿಗೆ ಒಂದು ಕೆಟ್ಟ ಶಬ್ದವನ್ನು ಹೇಳ್ಯಾರ, ಪುಡಾರಿಗಳು ಅಂತ. ಬಂಧುಗಳೇ, ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಧ್ಯಕ್ಷರು 4 ಬಾರಿ ಪುರಸಭೆ ಅಧ್ಯಕ್ಷರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ನಮ್ಮ ಗೌರವಾಧ್ಯಕ್ಷರು
ಒಂದು ಜಿಲ್ಲೆ ರಿಟೈರ್ಡ್ SP ಆಗಿ ಕೆಲಸ ಮಾಡಿದವರು ಅದಾರ. ನಮ್ಮ ಕಾರ್ಯಾಧ್ಯಕ್ಷರು RS ಪಾಟೀಲ್ ಸಾಹೇಬ್ರು ಏನಪ್ಪಾ ಅಂದ್ರೆ 2 ಬಾರಿಗೆ ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಯಾರ. ಈ ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಮುರಿಯಪ್ಪಣ್ಣ ಸರಶೆಟ್ಟಿ ಅವರು, ಕಾರ್ಯದರ್ಶಿಗಳಾದಂತಹ ನಮ್ಮ ಕಾಶಿನಾಥ ಬುಡಾರಣ್ಣವರು, ತಾಳಿಕೋಟೆ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿದ್ದಾರೆ. ಈ ರೀತಿ ಮತ್ತು ಈ ನಮ್ಮ ಪುರಸಭೆಯ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಒಬ್ಬಲ್ಲ ಮುತ್ತಪ್ಪಣ್ಣ ಚಮಲಾಪುರ ಅವರು ಪುರಸಭೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಇನ್ನೋರ್ವರು ಮಾಸೂಮ್ ಸಾಬ್ ಕೆಂಬಾವಿಯವರು ಕೂಡ ಉಪಾಧ್ಯಕ್ಷರಾಗಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ಯಾರ. ಇನ್ನೋರ್ವರು ಮೈಬೂಬ್ ಚೋರಗತ್ತಿ ಅವರು ಪುರಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಯಾರ. ಇಲ್ಲಿರ್ತಕ್ಕಂಥವ್ರು ಸುಮಾರು 20 ಜನ ಏನು ಕಾರ್ಯಕಾರಿಣಿ ಸದಸ್ಯರದಾರ ಅವರೆಲ್ಲ ಮಾಜಿ ಪುರಸಭಾ ಸದಸ್ಯರದಾರ. ಇಷ್ಟೊಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಪುಡಾರಿಗಳಾಗಲಿಕ್ಕೆ ಸಾಧ್ಯನಾ? ಯಾರಿಗೆ ಹೇಳಿಕತ್ತೀರಿ? ಮುರಿಯಪ್ಪಣ್ಣ ಸರಶೆಟ್ಟಿ ಅವರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರದೇ ಆದಂತಹ ಒಂದು ಛಾಪು ಸುಮಾರು 25-30 ವರ್ಷಗಳಿಂದ ಮೂಡಿಸ್ಯಾರ. ಈ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನೊಳಗೆ ಅವರು ನಿರ್ದೇಶಕರದಾರ. ನಮ್ಮ ಮುರಾರಣ್ಣ ಅವರು ಬಸವೇಶ್ವರ ಬ್ಯಾಂಕಿನ ನಿರ್ದೇಶಕರದಾರ. ಈ ರೀತಿ ಹೇಳಿಕೆಗಳು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗಳು ಏನು ಬರ್ತಾವ, ಪುರಸಭೆ ಚುನಾವಣೆಗಳು, ಯಾರು ಈ ಹೋರಾಟ ಸಮಿತಿಯ ಸದಸ್ಯರುಗಳಿಗೆ, ಈ ಹೋರಾಟ ಸಮಿತಿಯ ಗೌರವಾನ್ವಿತ ಒಂದು ಏನು ಪದಾಧಿಕಾರಿಗಳಿಗೆ ಏನು ಆ ಒಂದು ಕೆಟ್ಟ ಶಬ್ದ ಪುಡಾರಿ ಅಂತಂದಾರ, ಅವರು ನಿಮ್ಮ ಮನೆಗೆ ಮತಗಳನ್ನು ಕೇಳಲಿಕ್ಕೆ ಬಂದಾಗ ಒಂದೇ ಪ್ರಶ್ನೆ ಕೇಳ್ರಿ, ನೀವು ಯಾರ ಮನೆಗೆ ಬಂದಿರೋ ಅನ್ನೋದ್ರ ಬಗ್ಗೆ ನಿಮ್ಗೆ ಕಲ್ಪನೆ ಐತೇನಂತ ಅಂತ ಕೇಳ್ರಿ. ಇವತ್ತು ಬಣಜಿಕೆ ಸಮಾಜ ಇರ್ಬೋದು, ಪಂಚಮಸಾಲಿ ಸಮಾಜ ಇರ್ಬೋದು, ರಜಪೂತ್ ಸಮಾಜ ಇರ್ಬೋದು, ಶಿವಶಿಂಪಿ ಸಮಾಜ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಇರ್ಬೋದು, ಗಾಣಿಗೆ ಸಜ್ಜನ ಸಮಾಜ ಇರ್ಬೋದು, ಇವ್ರು ಎಲ್ಲರಿಗೂ ಅವ್ರು ಹೇಳ್ಬಿಟ್ರ ಇವರೆಲ್ಲರೂ ಪುಡಾರಿಗಳನ್ನು. ಅವರು ಸತ್ಯ ಹರಿಶ್ಚಂದ್ರನ ತಮ್ಮದೇ ಆದಂತಹ 40 ಎಕರೆ ಜಮೀನು ತಗೊಂಡು ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಟೈಪ್ ಬೆಳವಣಿಗೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಇನ್ನೊಬ್ಬರಿಗೆ ಹೆಸರು ಇಡುವುದು ಎಲ್ಲಿವರೆಗೆ ಸರಿ ಇದು? ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬರು ಇದಕ್ಕೆ ಪ್ರತ್ಯುತ್ತರ ಕೊಡುವಂತ ಸಂದರ್ಭ ಬಂದಾಗ ಗಟ್ಟಿಯಾಗ್ರಿ, ಅದಕ್ಕೆ ಉತ್ತರ ಕೊಡ್ರಿ. ಯಾವ ರೀತಿ ಉತ್ತರ ಕೊಡ್ಬೇಕಂದ್ರೆ ಇನ್ನೊಮ್ಮೆ ಎಲ್ಲೂ ಪ್ರಜಾಪ್ರಭುತ್ವ ಒಳಗೆ ಅವ್ರು ಆರಿಸಿನೇ ಬರಬಾರ್ದು. ಯಾಕಂದ್ರೆ ಇವತ್ತಾಗ ತಗೊಳಿಕ್ ಬರಂಗಿಲ್ಲ ಅಂತಂದ್ರು. ಮುದ್ದೇವಾಡದಾಗ ಬಾಜು ಗೋಡೌನ್ ಇತ್ತು, ಬಸ್ ಸ್ಟ್ಯಾಂಡ್ ಬಾಜು ಎಷ್ಟು ಗೋಡೌನ್, ಆ ಗೋಡೌನ್ ತಗೊಂಡು ಆಹಾರ ಇಲಾಖೆ ಫುಡ್ ಸಪ್ಲೈಸ್ ಇತ್ತು. ಆ ಉಗ್ರಾಣ ತಗೊಂಡು ಕೇಸಿಂದ ಬಸ್ ಸ್ಟ್ಯಾಂಡ್ ಮಾಡಿದ್ರು. ಅದೇ ಯಾಕೆ ಬಂತು, ಇದು ಯಾಕೆ ಬರಂಗಿಲ್ಲ? ಇವತ್ತು PWD ಇರ್ಬೋದು, ಇವತ್ತು ಕೆರಿ ಜಾಗ ಇರ್ಬೋದು. ಕೆರಿ ಅವ್ರು ಅಂದಂಗೆ ಬೆಂಗಳೂರಾಗ ಎಷ್ಟೋ ಕೆರಿಗಳನ್ನು ಮನೆಗೆ ಮೀನುಗಳ ಮನೆ ಕಟ್ಕೊಂಡಾರ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಕೊಡಬೇಕು ಹೊರತಾಗಿ ಪ್ರೈವೇಟ್ನವ್ರು ಮಾಡ್ಕೋಬಾರ್ದು. ಈ ಸರ್ಕಾರಿ ಜಾಗ ಸರ್ಕಾರ ಕೊಡ್ಲಿಕ್ಕೆ ಕೆರಿ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅಲ್ಲ ಅದು. ಅದು ಸರ್ಕಾರಿ ಜಾಗ ಸರ್ಕಾರ ಕೊಟ್ಟಲ್ಲಿ ಪ್ರಿಸರ್ವ್ ಹೌಸ್ ಕಟ್ಬೋದು. ಆಮೇಲೆ ಇಲ್ಲಿ 110 KV ಬರ್ದಿತ್ತು, ಅದನ್ನು ಅವಾಯ್ಡ್ ಮಾಡಿಬಿಟ್ರು. ಇಂಥವೆಲ್ಲ ಇದ್ರೂ ಸಹಿತ ನಾವು ಪಬ್ಲಿಕ್ ಸೆಕ್ಟರ್ನೇ ಸ್ವಲ್ಪ ಎಲ್ಲರನ್ನ ಗಮನಕ್ಕೆ ತಗೊಂಡು ಅದನ್ನು ಮಾಡಬೇಕಾಗಿತ್ತು. ಏನೋ ಸ್ವಲ್ಪ ಸ್ವಂತ ಒಂದು ಲಾಭಕ್ಕಾಗಿ ಮಾಡ್ಯಾರಂತ ಎಲ್ಲ ಸಾರ್ವಜನಿಕರಿಗೆ ಗಮನಕ್ಕೆ ಬಂದದ. ಆದರೂ ಯಾರು ಅದನ್ನು ಶಾಸಕರು ಇರಲಿ, ಮಾಜಿ ಶಾಸಕರು ಇರಲಿ ಬಂದು ಅದನ್ನು ನಾವು ಭೇಟಿಯಾಗಿ ಹಿಂಗಲ್ಲಪ್ಪ ಹಿಂಗಂತ ಕನ್ವಿನ್ಸ್ ಮಾಡಿ ಅದನ್ನೇನು ನಮಗೆ ಸ್ಪಂದಿಸಬೇಕಾಗಿತ್ತು. ಏನೋ ಅವರು ಭಾಳ ಮನಸ್ಸು ಗಟ್ಟಿ ಮಾಡಿಕೊಂಡು ಎಲ್ಲ ದೂರ ಅಡ್ಡಾಡಿ ಬಂದು ಅಂತಂದ್ರೆ ನಿಮ್ಮ ಜನರ ಕೂಗು ನಿಮಗೆ ಕೇಳಿಸ್ಬೇಕಾಗಿತ್ತು. ಅದೆಲ್ಲ ಬಿಟ್ಟಿರಿ, ನೀವು ರಾಜಕೀಯ ಮಾಡ್ಕೋತ ಹೋಗ್ತಾ ಇದ್ದೀರಿ. ಈ ರಾಜಕೀಯವೇ ನಮ್ಮ ವೇದಿಕೆ ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವು ಏನಾದರೂ ಇದ್ರೆ ನಿಮ್ಮ ಇಲೆಕ್ಷನ್ದಾಗ ನೀವು ಮಾಡ್ಕೊಳ್ರಿ. ದಯವಿಟ್ಟು ನಾನು ಇಬ್ಬರಿಗೆ ಕೇಳ್ತಾ ಇದ್ದೀನಿ, ಹಾಲಿ ಮತ್ತು ಮಾಜಿ ಶಾಸಕರಿಗೆ, ದಯವಿಟ್ಟು ನಿಮಗೂ ಓಟ್ ಹಾಕ್ಯಾರ. ಮಾಜಿ ಶಾಸಕರೇ, ಈ ತಾಳಿಕೋಟೆ ಜನ ನಿಮಗೂ ಓಟ್ ಹಾಕ್ಯಾರ, ಅದು ನಿಮ್ಮದು ಕರ್ತವ್ಯ. ಅದು ಹಾಲಿ ಶಾಸಕರಿಗೂ ಓಟ್ ಹಾಕಿವಿ, ಅದು ನಿಮ್ಮದು ಕರ್ತವ್ಯ. ಎಲ್ಲರೂ ಓಟ್ ಹಾಕಿವಿ. ಇದು ಪಕ್ಷಾತೀತ ಹೋರಾಟ, ನಿಷ್ಪಕ್ಷಪಾತವಾಗಿ ಈ ನೆಲದಲ್ಲಿ ನಡೀತಾ ಇದ್ದ. ದಯವಿಟ್ಟು ನಮ್ಮ ಬೇಡಿಕೆಗೆ ಮನ್ನಿಸ್ರಿ, ಸಹಕಾರ ಕೊಡ್ರಿ. ಇನ್ನೊಂದು ವಿಷಯ, ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ನಮ್ಮ ಸಂವಿಧಾನ ಕೊಟ್ಟಂತ ಹಕ್ಕದ ಇದು ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಹತ್ತಿಕ್ಕುವಂತ ಕೆಲಸ ಇವತ್ತಿಗೂ 26 ದಿವಸ ನಡೀತಾ ಇದ್ದ. ಅಧಿಕಾರ ದುರುಪಯೋಗ ಪಡಿಸ್ಕೊಳಕತ್ತೀರಿ. ಅಧಿಕಾರಿಗಳನ್ನ ನೀವೇನದಲ್ಲ ಒಳಗೆ ಹಾಕೋತಾ ಇದ್ದೀರಿ. ಮಾನಸಿಕವಾಗಿ ಹಿಂಸೆ ನಮಗೇನದಲ್ಲ ಟಾರ್ಚರ್ಸ್ ಕೊಡ್ತಾ ಇದ್ದೀರಿ. ಕಾರಣ ಕಡು ಬಿಸಿಲಿನಲ್ಲಿ ನೆಲದಲ್ಲಿ ಕೂತ್ಕೊಂಡಿದ್ದೀವಿ. ನೆಲ ಕಾಯ್ತಾ ಇದ್ದ, ತಲೆ ಕಾಯ್ತಾ ಇದ್ದ. ನಮ್ಮ ಯಾವುದು ನಿಮಗೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮ್ಗೆ ಇಲ್ಲಿವರೆಗೂ ನಮ್ಮ ಈ ಜಾಗಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ.
ಇದು ನಮ್ಮ ಜಾಗ, ನಮ್ಮೂರು, ನಾವು ಕುಂದಿರ್ತೀವಿ ಅಂತೇಳಿ ನಾವು ಕೂತೀವಿ. ಅಂದ್ರೆ ಯಾವ ರೀತಿಯಿಂದ ಇವರು ಆಡಳಿತ ಮಾಡ್ತಾ ಇದ್ದಾರೆ, ಯಾರ್ಯಾರನ್ನು ಎಷ್ಟೆಷ್ಟು ಇವ್ರನ್ನ ಸದೆ ಬಡಿಯುವಂತ ಪ್ರಯತ್ನ ಯಾವ ಮೂಲದಿಂದ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವನ್ನ ನಾವು ಮೊನ್ನೆ AC ಅವರು ಬಂದಾಗೂ ಹೇಳಿದೆವು, ಸಾಹೇಬ ಇದು ಹಿಂಗೆ ನಡೀತಾ ಇದ್ದ, ಈಗ ನಿಮ್ಮದೇ ಆಡಳಿತ ಐತಿ, ಈಗ ನೀವೇ ಅದರದ್ದು ಪುರಸಭೆಯ ಮುಖ್ಯಸ್ಥರು ಅಧ್ಯಕ್ಷರು, ನಮ್ಗೆ ಇಲ್ಲಿ ಕುಂದ್ರಲಿಕ್ಕೆ ಜಾಗ ಕೊಡ ಅಂದ್ರೆ ಅವ್ರು ಇಲ್ಲಿವರೆಗೂ ನಮ್ಗೆ ಕಿವ್ಯಾಗ ಹಾಕೊಂಡಿಲ್ಲ, ನಮ್ಗೆ ಇಲ್ಲಿವರೆಗೂ ನಮ್ಮ ಜಾಗದ ಪರ್ಮಿಷನ್ ನಮಗೆ ಕೊಟ್ಟಿಲ್ಲ. ಅಂದ್ರೆ ಈ ಹೋರಾಟ ಹೀಗೆ ಹೋಯ್ತು ಅಂತಂದ್ರೆ ನಮಗೆ ತೊಂದರೆ ಆಗ್ತದನ್ನೋ ಉದ್ದೇಶದಿಂದ ಈ ಹೋರಾಟ ಹೇಗಾದ್ರೂ ಮಾಡಿ ಹತ್ತಿಕ್ಕಬೇಕನ್ನುವಂಥದ್ದು ಏನು ಕುತಂತ್ರ ಮಾಡ್ತಾ ಇದ್ದಿರಲ್ಲ, ಅದು ಭಾಳ ದಿವಸ ಈ ತಾಳಿಕೋಟೆಯಲ್ಲಿ ನಡೆದಿಲ್ಲ. ಈ ತಾಳಿಕೋಟೆ ಜನ ಮನ್ಕೊಂಡ್ರೆ ಕುಂಭಕರ್ಣ ಯಾತ್ರ ವೀರಭದ್ರ ಅಂತ ನಾವು ಹಾಗದೀವಿ. ನಾವು ಯಾವುದೇ ಒಂದು ಊರಲ್ಲಿ ಯಾವುದೇ ಒಂದು ಏನಾದ್ರು ಮಾಡ್ಬೇಕಾದ್ರೆ ಎಲ್ಲಾ ಭೇದ ಭಾವ ಮರೆತು ನಾವು ಒಂದಾಗಿ ತಾಳಿಕೋಟಿ ಇವತ್ತಿಗೂ ಸಹ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ಏನೇ ಮಾಡಿದ್ರು ಅದು ಗಟ್ಟಿ ಮಾಡ್ತಾರಂತ ಹೆಸರು ಇಡೀ ಉತ್ತರ ಕರ್ನಾಟಕದಲ್ಲಿದೆ. ನಾವು ಈ ಹೋರಾಟ ಆದ್ರೂ ಅಷ್ಟೇ, ನಾವು ಗಟ್ಟಿನೇ ಮಾಡ್ತೀವಿ, ಗಟ್ಟಿಯಾಗಿನೇ ಪಡ್ಕೋತೀವಿ, ಎಲ್ಲಿವರೆಗೂ ಆಗ್ತದ ಅಲ್ಲಿವರೆಗೂ ಮಾಡ್ತೀವಿ. ಬರುವ ದಿನದಲ್ಲಿ ಯಾವ ರೀತಿಯಿಂದ ಸ್ವರೂಪ ಪಡ್ತೈತಿ ಗೊತ್ತಿಲ್ಲ, ಅದಕ್ಕೆ ನೀವೇ ಹೊಣೆಗಾರರು. DC ಅವರೇ ನೀವೇ ಹೊಣೆಗಾರರು, ಶಾಸಕರೇ ನೀವೇ ಹೊಣೆಗಾರರು, ಸರ್ಕಾರ ನೀವೇ ಹೊಣೆಗಾರರು. ಮುಂದಿನ ಪ್ರತಿಭಟನೆಗಳು ಬೇರೆ ರೂಪಕ್ಕೆ ತಳಿತು ಅಂತಂದ್ರೆ ಅದಕ್ಕೆಲ್ಲ ರೀತಿಯಿಂದ ಈ ತಾಳಿಕೋಟೆ ಜನತೆ ನಮಗೆ ಸಹಕಾರ ಕೊಡಬೇಕು. ಈ ಹೋರಾಟಕ್ಕೆ ನಿರಂತರವಾಗಿ ಯಾವುದೇ ಮಟ್ಟಕ್ಕೆ ಇಳಿಲಿ ಅದಕ್ಕೆ ಮನುಷ್ಯ ಸಮಾಜ ಯಾವಾಗಲೂ ಸಿದ್ಧಿದ, ನಿಮ್ಮ ಬೆಂಬಲವಾಗಿ ನಾವು ನಿಲ್ಲುತ್ತೀವಿ. ಇದು ತಾಳಿಕೋಟೆಯಲ್ಲಿ ನೀವು ಏನು ಗುರುತಿ ಸ್ಥಳದಲ್ಲಿ ಆಗ್ಬೇಕಂತ ಏನು ಉದ್ದೇಶ ಇಟ್ಕೊಂಡು ಏನು ಕೂತಿರಲ್ಲ, ಆ ಉದ್ದೇಶ ಈಡೇರುವವರೆಗೂ ನಾವು ಇಲ್ಲಿ ಆಗ್ತಾ ಇದ್ದೀವಿ. ಒಂದು ಮಾತು ನಾವು ಹೇಳ್ತಾ ಇದ್ದೀನಿ, ಯಾಕೆ ನಾವು ಆಗ್ಬಾರ್ದಂತ ಅದೊಂದು ಸ್ವಲ್ಪ, ಯಾಕಂತಂದ್ರೆ ದೂರ ಆಗೋದ್ರಿಂದ ಏನಾಗ್ತೈತೆ ಅಂದ್ರೆ ಅದು ನಿರ್ಜನ ಪ್ರದೇಶ ಐತಿ, ಇನ್ನು ಅಲ್ಲಿ ಯಾವ ಮನೆಯಾಗಿಲ್ಲ, ಯಾವ್ಯಾವ ಮಳಿಗೆಗಳಾಗಿಲ್ಲ, ಕೊಟ್ಟಿದ್ದು ಜಾಗ ರೋಡ್ ಮುಂದೆ ಇರ್ಬೇಕಂತೈತಿ, ಅದು ಬಿಟ್ಟು ಮತ್ತೆ 1 ಕಿಲೋಮೀಟರ್ ನೀವು ಒಳಗೆ ಕೊಟ್ಟಿರಿ. ಜನ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಆಟೋಕ್ 100 ರೂಪಾಯಿ ಕೊಡಬೇಕು, ಬರ 100 ರೂಪಾಯಿ ಕೊಡಬೇಕು, 200 ರೂಪಾಯಿ ಕೊಡಬೇಕು. ನಮಗೆ ಮುದ್ದೆ ಭಾಳ ಚಲೋ ಅದಕ್ಕಿಂತ ಕನಿಷ್ಠಿರು, ನಮಗೆ ಭಾಳ ದೂರ ಆಗ್ತೈತಿ. ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ತರಲಿಕ್ಕೆ ಹೋದ್ರೆ ಒಂದು 8 ದಿವಸ ತಿರುಗಿಸ್ತಾರೆ. ಇವತ್ತು ಎಲ್ಲಾ ಇಲಾಖೆಗಳಾದ್ರೆ ನಾವೊಂದು ಕೆಲಸಕ್ಕೆ ಹೋಗ್ಬೇಕಂತಂದ್ರೆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಅಲ್ಲದ. ನಾವೇನು 8-12 ಸಾವಿರ ರೂಪಾಯಿ ಕೊಟ್ಟು ಒಂದು ಇನ್ಕಮ್ ಸರ್ಟಿಫಿಕೇಟ್ ತರಬೇಕಾ? ಅಲ್ಲಿ ಹೋಗಿ ನೀವು ಮಾಡ್ತೀರಾ? ಕೊಟ್ಟುಗಳನ್ನೇ ಮಾಡ್ತೀರಾ ನೀವು ಯಾರಾದ್ರೂ? ಮತ್ತೆ ಇದು ಒಂಥರ ಹರಾಸ್ಮೆಂಟ್ ಅಲ್ಲ ಜನರಿಗೆ ನೀವು ಮಾಡ್ತಾ ಇರೋದು. ನಾವು ಹೇಳ್ತೀರಿ ಊರು ಬೆಳಿಬೇಕು, ಅಭಿವೃದ್ಧಿ ಆಗಬೇಕು, ಮಿಣಿಸಿಗೆಲ್ಲ ಖಾಲಿ ಆಗ್ಯಾವು, ದೀಪು ಇಲ್ಲಿ ಆಗೈತಿ. ಸ್ವಾಮಿ ಅದು ಸ್ವಂತ ಜಾಗ ಅದ, ಆ ಸ್ವಂತ ಜಾಗ ಅವರಿಗೆ ಏನಾದ್ರೂ ಮಾಡ್ಕೊಳಿಕ್ಕೆ ಅವ್ರಿಗೆ ಹಕ್ಕದ. ಅಲ್ಲಿ ಹೋಗೋರು ಯಾರು? ಕೆಲ್ಸ ಇದ್ದವ್ರು ಹೋಗ್ತಾರೆ. ದೀಪು 10 ಕಿಲೋಮೀಟರ್ ದೂರ ಆಗೈತಿ. ಅದೇ ದೀಪು ನಾವ್ ಏನ್ ಮಾಡೋರು ತಗೊಂಡು? ನೀವು ಯಾರಾದ್ರೂ ಡಿಪುಕ್ಕೆ ಹೋಗ್ತೀರ? ದಿನ ಡಿಪು ನಿಮ್ ಕೆಲಸ ಐತೆ ಅಂತ ಹೋಗ್ತೀರಾ? ನಾವು ಬಸ್ ಸ್ಟ್ಯಾಂಡ್ ಬರ್ತೈತಿ, ಬಸ್ ಸ್ಟ್ಯಾಂಡ್ ಹೇಳ್ತೀವಿ. ಇವೆಲ್ಲ ಬೋಗಸ್ ಹೇಳಿಕೆಗಳೇ ಕೊಟ್ಟು ನಮ್ಮನ್ನು ಕುಂದ್ರಿಸಿದವ್ರಿಗೆ ಹಾದಿ ತಪ್ಪಿಸ್ಬೇಡ್ರಿ ಶಾಸಕರೇ. ಊರು ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಅಪೇಕ್ಷೆ ಐತಿ. ನಾವಿಲ್ಲ ಅಂತಂದ್ರೆ ಅಭಿವೃದ್ಧಿ ವಿರೋಧಿಗಳು ನಾವಲ್ಲ. ಯಾರ್ಯಾರೋ ಏನೇನೋ ಹುಚ್ಚು ನಮ್ಮನಿಗೆ ಹೇಳಿಕೆ ಕೊಡ್ತಾರ, ತಾಳಿಕೋಟೆ ಜನ ಅಭಿವೃದ್ಧಿ ವಿರೋಧಿಗಳಂತ. ಸ್ವಾಮಿ ಊರು ಬಿಟ್ಟು ಈಗ ಬಂದಿ, ಈ ಕಣ್ ತೆಗದಿ, ತಾಳಿಕೋಟೆ ಇತಿಹಾಸ ನಿನಗೇನು ಗೊತ್ತದ? ನೀವೇ ಬಂದ್ ಮಾಡ್ರಿ ಏನೋ ಅಭಿವೃದ್ಧಿ. ಹಿಂದೆ ಮಹನೀಯರು ಅದಾರ, ತಂಬಾಕಿ ಸೌಕರ್ ಅದಾರ, ಕಾಜಿಯವ್ರು ಅದಾರ, ಬಳಗಾನೂರವ್ರು ಅದಾರ, ಮಸುಳಿಯವ್ರು ಅದಾರ, ಅಜ್ಜನ್ ವಕೀಲರು ಅದಾರ, ಹಾಗೆ ಮುಂದೆ ವಿಠಲ್ ಸಿಂಗ್ ಅಜೇರಿ ಅವರು ಅದಾರ, ಹೆಬ್ಸೂರ್ ಅವರು ಅದಾರ. ನಾವು ಅವರ ಮುಂದಿನ ಪೀಳಿಗೆಗಳು ನಾವು